ನಮಸ್ಕಾರ ಸ್ನೇಹಿತರೆ. RCBಗೆ ಸತತ ಎರಡನೆಯ ಸೋಲು. ಒಟ್ಟಾರೆಯಾಗಿ ಟೂರ್ನಿಯಲ್ಲಿ ಇದು 4ನೆಯ ಸೋಲು. LSG ತಂಡದ ಪರವಾಗಿ ಮಿಚೆಲ್ ಮಾರ್ಷ್ 111 ರನ್, 56 ಚೆಂಡಲ್ಲಿ 9 ಬೌಂಡರಿ, 9 ಸಿಕ್ಸರ್ ಹೊಡೆಯುತ್ತಾರೆ. ಒಂದೊಳ್ಳೆ ಆಟವನ್ನು ಆಡುತ್ತಾರೆ. ಮಳೆ ಬಂದು ಆಗಾಗ ಹೋಗಿದ್ದರೂ ಇವರ ಆಟ ಚೆನ್ನಾಗಿ ಬರುತ್ತೆ. ಇವರು ಪೆವಿಲಿಯನ್ ಹೋಗುತ್ತಾರೆ. ಅದಾದಮೇಲೆ ಬಂದಂಥ ನಿಖಿಲೇಶ್ ಪುರಾನ್ ಒಂದೊಳ್ಳೆ ಆಟವನ್ನು ಆಡುತ್ತಾರೆ. 24 ಚೆಂಡಲ್ಲಿ 38 ರನ್, 4 ಬೌಂಡರಿ, 1 ಸಿಕ್ಸನ್ನು ಹೊಡೆಯುತ್ತಾರೆ. ಅದೇ ರೀತಿ ರಿಷಬ್ ಪಂತ್ 10 ಚೆಂಡಲ್ಲಿ 32 ರನ್, 4 ಬೌಂಡರಿ, 2 ಸಿಕ್ಸನ್ನು ಹೊಡೆಯುತ್ತಾರೆ. 209 ರನ್ನಿಗೆ 3 ವಿಕೆಟ್ಗಳನ್ನು ಕಳೆದುಕೊಂಡು 213 ರನ್ DLS ಮೆಥಡ್ ಪ್ರಕಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಟಾರ್ಗೆಟ್ ಆಗುತ್ತೆ. ನಿನ್ನೆ 2-3 ಬಾರಿ ಲಕ್ನೋ ಇಕಾನಾ ಸ್ಟೇಡಿಯಂನಲ್ಲಿ ಮಳೆ ಬಂದಿತು. RCB ತಂಡದ ಪರವಾಗಿ 3 ವಿಕೆಟ್ ತೆಗೆದಿದ್ದಾರೆ. ರಫೀಕ್ ಸಲಾಮ್ದಾರ್, ಜೋಸ್ ಹೆಜಲ್ವುಡ್, ಕೃನಾಲ್ ಪಾಂಡ್ಯ 3 ವಿಕೆಟ್ ತೆಗೆದದ್ದು. ಆದರೆ ಭುವನೇಶ್ವರ್ ಕುಮಾರ್ ಒಂದೊಳ್ಳೆ ಬೌಲಿಂಗ್ ಮಾಡಿದ್ರು, ವಿಕೆಟ್ ಸಿಗಲಿಲ್ಲ. ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಬಾಕಿದವರೆಲ್ಲ ದುಬಾರಿಯಾಗಿದ್ದರು. RCB ತಂಡದ ಪರವಾಗಿ ಬೇಗ 2 ವಿಕೆಟ್ಗಳನ್ನು ಕಳೆದುಕೊಂಡಿತು. ಜೇಕಬ್ ಬೆಥೆಲ್ ಮತ್ತು ವಿರಾಟ್ ಕೊಹ್ಲಿ ಬೇಗ ಹೋಗಿದ್ರು. ಜೇಕಬ್ ಬೆಥೆಲ್ 4 ರನ್ನಿಗೆ ಔಟ್ ಆಗಿ ಹೋದರೆ, ಅದೇ ರೀತಿ ವಿರಾಟ್ ಕೊಹ್ಲಿ ಡಕ್ಔಟ್ ಆಗಿ ಪೆವಿಲಿಯನ್ ಆಚೆಗೆ ಹೋದರು. 1110 ದಿನಗಳ ಬಳಿಕ ಡಕ್ಔಟ್ ಆಗಿತ್ತು. ಪ್ರಿನ್ಸ್ ಯಾದವ್ ಒಂದೊಳ್ಳೆ ಬೌಲಿಂಗನ್ನು ಮಾಡಿ ವಿರಾಟ್ ಕೊಹ್ಲಿಗೆ ಬೌಲ್ಡ್ ಮಾಡಿ ಪೆವಿಲಿಯನ್ ಆಚೆ ಕಳಿಸಿದರು. ತುಂಬ ಬೇಜಾರಾಯಿತು. ಡಕ್ಔಟ್ ಆಗಿ ವಿರಾಟ್ ಕೊಹ್ಲಿ ಪೆವಿಲಿಯನ್ ಆಚೆಗೆ ಹೋಗಿದ್ದಾರೆ ಎಂದು ನೋಡಿದಾಗ. ಅದೇ ರೀತಿ ದೇವದತ್ ಪಡಿಕ್ಕಲ್ ಮತ್ತು ರಜತ್ ಪಾಟಿದಾರ್ ನಡುವೆ ಅದ್ಭುತವಾದ ಆಟ ಬರುತ್ತೆ. ಒಂದೊಳ್ಳೆ ಆಟವನ್ನು ಆಡುತ್ತಾರೆ. ಅದೇ ರೀತಿ ದೇವದತ್ ಪಡಿಕ್ಕಲ್ 25 ಚೆಂಡಲ್ಲಿ 34 ರನ್ನು, 3 ಬೌಂಡರಿ, 1 ಸಿಕ್ಸನ್ನು ಹೊಡೆಯುತ್ತಾರೆ. ಅದೇ ರೀತಿ ರಜತ್ ಪಾಟಿದಾರ್ 31 ಚೆಂಡಲ್ಲಿ 61 ರನ್ನು, 3 ಬೌಂಡರಿ, 6 ಸಿಕ್ಸನ್ನು ಹೊಡೆಯುತ್ತಾರೆ. ಇಬ್ಬರು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. 95 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಸಖತ್ ಆಟ ಇವರಿಬ್ಬರ ನಡುವೆ ಬರುತ್ತೆ. ಮೊದಲ 2 ವಿಕೆಟ್ ಬಿದ್ದ ನಂತರ ಕಡೆಯಲ್ಲಿ ಟಿಮ್ ಡೇವಿಡ್ 17 ಚೆಂಡಲ್ಲಿ 40 ರನ್, 4 ಬೌಂಡರಿ, 3 ಸಿಕ್ಸನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಅದೇ ರೀತಿ ಕಡೆಯಲ್ಲಿ ಕೃನಾಲ್ ಪಾಂಡ್ಯ 16 ಚೆಂಡಲ್ಲಿ 28 ರನ್, 2 ಬೌಂಡರಿ, 2 ಸಿಕ್ಸನ್ನು ಹೊಡೆಯುತ್ತಾರೆ. ಅದೇ ರೀತಿ ರೊಮಾರಿಯೋ ಶಫರ್ಡ್ 15 ಚೆಂಡಲ್ಲಿ 23 ರನ್, 3 ಬೌಂಡರಿ, 1 ಸಿಕ್ಸನ್ನು ಹೊಡೆಯುತ್ತಾರೆ. ರೊಮಾರಿಯೋ ಶಫರ್ಡ್ಗೆ ನಿನ್ನೆ ಕನೆಕ್ಟ್ ಆಗ್ತಾ ಇರಲಿಲ್ಲ. LSG ತಂಡ ಒಂದೊಳ್ಳೆ ಬೌಲಿಂಗನ್ನು ಮಾಡಿದರು. ಕಡೆಯಲ್ಲಿ ಮಾಡಿದಂಥ ದಿಗ್ವೇಶ್ ರಥೀಶ್ ಸೂಪರ್ ಬೌಲಿಂಗನ್ನು ಮಾಡಿದರು. RCB ತಂಡ 203 ರನ್ನಿಗೆ 6 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. LSG ತಂಡದ ಪರವಾಗಿ 3 ವಿಕೆಟ್ ತೆಗೆದಿದ್ದಾರೆ. ಪ್ರಿನ್ಸ್ ಯಾದವ್ 3 ವಿಕೆಟ್, ಶಹಬಾಜ್ ಅಹಮದ್ 2 ವಿಕೆಟ್, ಮೊಹಮ್ಮದ್ ಶಮಿ 1 ವಿಕೆಟ್. ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ ಮಿಚೆಲ್ ಮಾರ್ಷ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಇದೇ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟು ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.